आरती बेळगीरे मंगल आरती बेळगीरे निम्मु आरती बेळगीरे मंगल आरती बेळगीरे बल्लिद ಮೈಮರಿಗೆ आरती बेळगीरे बल्लिद ಮೈಮರಿಗೆ मल्लिगे पूजिप श्री मल्लिकार्जुनगे आरती बेळगीरे ಶ್ರೀಶೈಲದಿ ನೆಲಸಿ ಮಹಾಶಕ್ತಿ ಎನಸಿ ಭಕ್ತಿಲೆ ಬೆಳಗೀರೆ ಭ್ರಮರಾಮ ದೇವಿಗೆ ಆರತಿ ಬೆಳಗೀರೆ ಮಂಗಳ तस्मै श्री गुरुवे जय ಕಿತ್ತೂರು ಚೆನ್ನಮ್ಮನಿಗೆ ಕಿತ್ತೂರು ಚೆನ್ನಮ್ಮನಿಗೆ ಸಂಗೋಡರಾಯನಿಗೆ ಸೈನ್ಯದಲ್ಲಿ ಇರ್ತಕ್ಕಂಥವ್ರೆ ಒಂದಿಬ್ಬರು ಅವ್ರ ಜೊತೆ ಶಾಮೀಲಾಗಿ ಮೇಲೆ ಇಟ್ಟಿರ್ತಕ್ಕಂಥ ಫಿರಂಗಿಗಳಲ್ಲಿ ಸೆಗಣಿ ನೀರನ್ನ ಹಾಕಿ ಅದನ್ನು ಕೂಡ ಸ್ತಬ್ಧಗೊಳಿಸಿದ ನಂತರ ಅವರು ಗೆದ್ರು. ಅವ್ರು ಯಾರು ನೇರವಾಗಿ ಒಂದು ಫೈಟ್ ಆಗಿದ್ದೆ ಅದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನವರೇ ಗೆಲ್ತಿದ್ರು. ಸೊ ಇಂಥ ಒಂದು ಸಂದರ್ಭದಲ್ಲಿ ನಮ್ಮಲ್ಲಿ ಇನ್ನೊಬ್ರು ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿನೇ ಇಬ್ಬರು ಮಹಿಳೆಯರು ಹಬ್ಬಕ್ಕ ಕೇಳುವ ಉಳ್ಳಾಳದ ಹಬ್ಬಕ್ಕ ದೇವಿಯವರು ಕೂಡ ಶೌರ್ಯವನ್ನ ನಮ್ಮ ತಾಯ್ನಾಡಿಗೋಸ್ಕರ ನಾವೆಲ್ಲರೂ ಮುಡಿಪಾಗಿರಬೇಕಾಗಿದೆ. ಇವತ್ತು ನಮಗೆ ಭಾರತ ಇವರು ಬ್ರಿಟಿಷರ ಜೊತೆ ಹೋರಾಡುವಂತಹ ಅವಕಾಶ ಇಲ್ಲ. ಆದ್ರೆ ನಮಗೆ ಏನು ಯಾವ ಅವಕಾಶ ಇದೆ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ಬಡತನ ಆಗಿರ್ಬೋದು ಅಥವಾ ಸಾಮಾಜಿಕ ಪಿಡುಗಳಾಗಿರ್ಬೋದು, ಜಾತಿ ವ್ಯವಸ್ಥೆಗಳಾಗಿರ್ಬೋದು, ಇಂಥವುಗಳ ವಿರುದ್ಧ ನಾವೆಲ್ಲರೂ ಒಟ್ಟಿಗೆ ಹೋರಾಡಿ ಒಂದು ದೇಶಕ್ಕಾಗಿ ಅಭಿವೃದ್ಧಿ ಕೆಲಸಗಳಿಗೆ ನಾವು ತೊಡಗಿಕೊಂಡ್ರೆ ಅವರಂತ ಏನು ನಾವು ಜಯಂತಿ ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ಅವರನ್ನ ನೆನಪಿಸಿಕೊಂಡು ಇತಿಹಾಸ ಉಳಿಬೇಕಂದ್ರೆ ಇತಿಹಾಸ ಮಾಡಿದವರು ಉಳಿತಾರಲ್ಲ, ಇತಿಹಾಸ ಬರೆದವರು ಉಳಿಯಲ್ಲ. ಇವರೆಲ್ಲ ಇತಿಹಾಸ ಮಾಡಿದವರು. ಆ ಸಂದರ್ಭದೊಳಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದು ಸಣ್ಣ ಕೆಲಸ ಇದ್ದಿದ್ದಿಲ್ಲ. ಠಾಕ್ರೆ ಅನ್ನುವಂಥ ಇಂಗ್ಲಿಷ್ ಇವರನ್ನ ಯುದ್ಧದಲ್ಲಿ ಬಂದರು. ಅದರ ಪ್ರತಿಕಾರವಾಗಿ ಇವರ ಮೇಲೆ ಹೆಚ್ಚಿನ ಸೈನ್ಯವನ್ನು ತೆಗೆದುಕೊಂಡು ಬಂದು ದಂಡೆತ್ತಿ ಬಂದಾಗ ನಮ್ಮ ಇವರು ಹೇಳಿದಂಗೆ ಕಿತ್ತೂರು ರಾಣಿ ಚೆನ್ನಮ್ಮ ಸೋಲ್ತಿದ್ದಿಲ್ಲ. ಅವತ್ತು ನಮ್ಮವರೇ ಮಧ್ಯದೊಳಗೆ ಎಣ್ಣೆ ಸೇರಿಸಿದ್ದಕ್ಕಾಗಿ ಸೋತರು ವಿನಃ ಅವರು ಕಿತ್ತೂರು ರಾಣಿ ಚೆನ್ನಮ್ಮ ಸೋಲಿಲ್ಲ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿಕೆ ಸಾಧ್ಯ. ಅದರಂತೆ ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ಬೆಂಗಾವಲಾಗಿ ಯಾವುದೇ ಸ್ಥಿತಿಯೊಳಗೆ ಯಾಕೆ ಇವರು ಜೈಲೊಳಗೆ ಇಟ್ಟಿದ್ರು, ಅಲ್ಲಿ ಸ್ವಾತಂತ್ರ್ಯ ಪಡೆದುಕೊಳ್ಬೇಕಂತ ತಿಳ್ಕೊಂಡು ನಮ್ಮ ಸಂಗೊಳ್ಳಿ ರಾಯಣ್ಣವರು ಅವರ ರಾಣಿ ಸ್ಮರಣೆ ಮಾಡುವಂಥ ವ್ಯಕ್ತಿತ್ವ ಹೊಂದಿದಂಥ ಮೇಧಾವಿಗಳು ಅನ್ನುವಂಥ ಮಾತನ್ನು ಹೇಳಿ ಅದು ನಮ್ಮ ಭಾಗದವರ. ಇವತ್ತು ನಾವೇನಾದರೂ ಹೆಸರು ಇಡಬೇಕಂದ್ರೆ ನಾವು ಮೊನ್ನೆ ಅಸೆಂಬ್ಲಿಯೊಳಗೆ ಮಾತಾಡಿದ್ದೀವಿ. ಕಿತ್ತೂರು ಕರ್ನಾಟಕ ಅಂತ ಹೇಳ್ಕೊಂಡು ನಾವು ಮೊನ್ನೆ ಏನು ಕಲ್ಯಾಣ ಕರ್ನಾಟಕ ಅಂತ ಕಿತ್ತೂರು ಕರ್ನಾಟಕದ ಅಭಿವೃದ್ಧಿಗೆ ನೀವು ಕಿತ್ತೂರು ಕರ್ನಾಟಕದ ಹೆಸರಿನೊಳಗನ ಹೆಚ್ಚಿನ ಹಣ ಕೊಡ್ಬೇಕಂತ ಮುಖ್ಯಮಂತ್ರಿಗಳು ಒತ್ತಾಯ ಮಾಡಿಲ್ಲ. ಇನ್ನೊಂದು ವಿಶೇಷವಾಗಿಲ್ಲ. ನಾವು ಇನ್ನು ಮುಖ್ಯಮಂತ್ರಿ ಒತ್ತಾಯ ಮಾಡ್ತೀವಿ. ಬಳಸಿಕೊಂಡು ಎಲ್ಲ ಸಮಾಜದ ಮುಖಂಡರು ಬಂದಿದ್ದಾರೆ, ಎಲ್ಲ ಅಧಿಕಾರಿಗಳಿದ್ದಾರೆ. ಇನ್ನು ಹೊರಗಡೆ ಮಾಡಿದ್ರೆ ಚಲೋ ಇರ್ತೈತಿ, ಯಾಕೋ ಒಳಗೆ